ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ನನಗೆ ಬಹಳಷ್ಟು ಜನ ಪ್ರಾರಂಭದಿಂದಲೂ, ನಾನು ವಿಡಿಯೋ ಮಾಡೋದಕ್ಕೆ ಪ್ರಾರಂಭ ಮಾಡಿದಂತಹ ದಿನದಿಂದಲೂ ಲಲಿತಾ ಸಹಸ್ರನಾಮವನ್ನ ಯಾವ ರೀತಿ ಪಾರಾಯಣ ಮಾಡಬೇಕು, ಎಲ್ಲಿಂದ ಪ್ರಾರಂಭಿಸಬೇಕು, ಅಂದ್ರೆ ನಾವು ಅಸ್ಯ ಶ್ರೀ ಲಲಿತಾ ಸಹಸ್ರನಾಮದಿಂದ ಪ್ರಾರಂಭ ಮಾಡ್ಬೇಕಾ ಅಥವಾ ಸಿಂಧೂರಾರುಣ ವಿಗ್ರಹಮಿಂದ ಪ್ರಾರಂಭ ಮಾಡ್ಬೇಕಾ ಇಲ್ಲ ಶ್ರೀಮಾತೆಯಿಂದ ಪ್ರಾರಂಭ ಮಾಡ್ಬೇಕಾ? ಪಾಪ ಬಹಳಷ್ಟು ಜನಕ್ಕೆ ಸಂದೇಹ ಇದೆ. ಅಂದ್ರೆ ಕೆಲವ್ರಿಗೆ ಇವಾಗ ಹೊಸದಾಗಿ ಕಲಿಯೋರು ಇರ್ತಾರೆ, ಇದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲದೆ ಇರೋರು ಇರ್ತಾರೆ. ಎಲ್ರು ಸಂಪೂರ್ಣವಾಗಿ ಕಲ್ತಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಯಾರೆಲ್ಲ ನನಗೆ ಕೇಳಿದ್ರು, ನನಗಿಷ್ಟು ದಿನ ಸಮಯ ಅಷ್ಟೊಂದು ಕೊಡ್ಲಿಕ್ಕಾಗ್ಲಿಲ್ಲ, ಈ ದಿನ ಅದ್ ನೆನಪಾಯ್ತು. ಹಾಗಾಗಿ ಯಾರಿಗೆಲ್ಲ ಸಂದೇಹಗಳಿದೆ ಅವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವ ರೀತಿ ನಾವು ಲಲಿತಾ ಸಹಸ್ರನಾಮ ಪಠನೆಯನ್ನ ಪ್ರಾರಂಭ ಮಾಡಬೇಕು, ಸರಳವಾಗಿ ನಾವು ಪಂಚೋಪಚಾರ ಪೂಜೆಯನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಮಾಲಾ ಮಹಾಮಂತ್ರಸ್ಯ ಅಂತ ಹೇಳಿದಾಗ ನಾವು ಕೈಗಳನ್ನ ಜೋಡಿಸಿ ಅಮ್ಮನವರಿಗೆ ನಮಸ್ಕಾರವನ್ನ ಮಾಡಬೇಕು. ನಾವು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ. ವಶಿನ್ಯಾದಿ ವಾಗ್ದೇವತಾ ಋಷಯ ಅಂದ್ರೆ ಲಲಿತಾ ಸಹಸ್ರನಾಮಕ್ಕೆ ಋಷಿಗಳು ವಶಿನ್ಯಾದಿ ವಾಗ್ದೇವತೆಗಳು. ಅವರ ಸ್ಥಾನ ಯಾವುದು ಅಂದ್ರೆ ಶಿರಸ್ಸು. ಈ ಶಿರಸ್ಸಿನ ಮೇಲೆ ನಾವು ಈ ತರ ಸ್ಪರ್ಶವನ್ನ ಮಾಡಿ ವಶಿನ್ಯಾದಿ ವಾಗ್ದೇವತಾ ಋಷಯ ಅಂತ ಹೇಳ್ಬೇಕು. ಇದು ಯಾವ ಛಂದಸ್ಸಿನಲ್ಲಿ ಬರುತ್ತೆ? ಛಂದಸ್ ಅಂದ್ರೆ ಏನು? ಆ ಲಲಿತಾ ಸಹಸ್ರನಾಮ ಬರ್ತಕ್ಕಂತಹ ಒಂದು ಪ್ಯಾಟ್ರನ್, ಅಂದ್ರೆ ಯಾವ ರೀತಿ ಬರುತ್ತೆ ಸ್ತೋತ್ರ ಅಂತ. ಅದನ್ನ ನಾವು ಹೇಗೆ ಹೇಳ್ಬೇಕು? ಅನುಷ್ಠುಪ್ ಛಂದಃ. ಛಂದಸ್ಸು ಅಂದ್ರೆ ನಾಲಿಗೆ. ಈಗ ನಾವೇನ್ ಮಾಡ್ಬೇಕು? ಅಡ್ಡವಾಗಿ ಬಾಯಿಗೆ ಮೂಗಿಗೆ ಅಡ್ಡವಾಗಿ ಹೀಗೆ ಕೈಯನ್ನ ಹಿಡ್ಕೊಳ್ಬೇಕು. ಇದು ಛಂದಸ್ಸು. ಶ್ರೀ ಲಲಿತಾ ಪರಮೇಶ್ವರಿ ದೇವತೆಯ ಸ್ಥಾನ ಹೃದಯ ಸ್ಥಾನ. ಹಾಗಾಗಿ ನಾವು ಹೃದಯದ ಮೇಲೆ ಕೈಯನ್ನ ಇಟ್ಟು ಸ್ಪರ್ಶವನ್ನ ಮಾಡ್ತಾ ಕಣ್ಣನ್ನ ಮುಚ್ಚಿ ಪರಮೇಶ್ವರಿಯನ್ನ ಧ್ಯಾನಿಸ್ತಾ, ಸುಮ್ನೆ ಏನೋ ಹೇಳ್ತಾ ಇದ್ದೀವಿ ಲಲಿತಾ ಪರಮೇಶ್ವರಿ ದೇವತಾ ಅಂತ ಹೇಳಿ ಸಡನ್ ಆಗಿ ಪಟ 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 ಅಂತ ಹೇಳೋದಲ್ಲ. ಫೀಲ್ ಮಾಡ್ಬೇಕು ಯಾರು ದೇವತೆ, ಇಲ್ಲಿ ನೆಲೆಸಿರ್ತಕ್ಕಂತಹ ದೇವತೆ ಯಾರು? ಲಲಿತಾ ಪರಮೇಶ್ವರಿ ದೇವತಾ. ಶ್ರೀಮದ್ವಾಗ್ಭವ ಕೂಟೇತಿ ಬೀಜಂ. ಬೀಜಂ ಅಂದ್ರೆ ಗುಹ್ಯ ಸ್ಥಾನವನ್ನ ಸ್ಪರ್ಶಿಸ್ಬೇಕು. ಅಂದ್ರೆ ವಾಗ್ಭವ ಕೂಟ, ಐಂ. ಐಂ ಅಂತಲೂ ಹೇಳ್ಬೋದು. ದೇವಿಯ ವಾಗ್ಭವ ಅಂದ್ರೆ ಏನು? ದೇವಿಯ ಫೇಸ್ ಅಂದ್ರೆ ಐಂಕಾರ. ಬಾಲಮಂತ್ರದಲ್ಲಿ ಬೀಜ, ಅದೇ ಪಂಚದಶಿಯಲ್ಲಿ ಕೂಟ. ಆದ್ರಿಂದ ವಾಗ್ಭವ ಕೂಟ ಐತಿ ಬೀಜಂ ಅಥವಾ ಐಂ ಬೀಜಂ ಅಂತಾನು ಹೇಳ್ಬೋದು. ಕ್ಲೀಂ ಶಕ್ತಿ. ಶಕ್ತಿ ಅಂದ್ರೆ ಪಾದಗಳು. ಕ್ಲೀಂ ಅಂತ ಹೇಳಿ ಪಾದಗಳನ್ನ ಸ್ಪರ್ಶ ಮಾಡ್ಕೋಬಹುದು. ಇನ್ನು ಸೌಹ್ ಕೀಲಕಂ. ಕೀಲಕ ಅಂದ್ರೆ ನಾಭಿಯನ್ನ ಸ್ಪರ್ಶ ಮಾಡ್ಕೋಬೇಕು. ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಅನುಗ್ರಹ ಪ್ರಸಾದ ಸಿದ್ಧ್ಯರ್ಥೆ ಜಪೇ ವಿನಿಯೋಗ ಅಂತ ಹೇಳಿ ಸ್ವಲ್ಪ ಅಕ್ಷತೆಯನ್ನ, ಒಂದು ಉದ್ಧರಣೆ ನೀರನ್ನ ತೆಗೆದು ಒಂದು ಪ್ಲೇಟ್ ಅಲ್ಲಿ ಬಿಡಬೇಕು. ಈಗ ನಾವು ಅಂಗನ್ಯಾಸ ಕರನ್ಯಾಸಾದಿಗಳನ್ನ ಮಾಡ್ಕೋಬೇಕು. ಐಂ ಅಂಗುಷ್ಟಾಭ್ಯಾಂ ನಮಃ. ಅಂಗುಷ್ಟ ಅಂದ್ರೆ ಹೆಬ್ಬೆರಳು, ಇದನ್ನ ಅಂಗುಷ್ಟ ಅಂತ ಹೇಳ್ತೀವಿ. ಅಂಗುಷ್ಟಾಭ್ಯಾಂ ನಮಃ. ಕ್ಲೀಂ ತರ್ಜನೀಭ್ಯಾಂ ನಮಃ. ಸೌಹು ಮಧ್ಯಮಾಭ್ಯಾಂ ನಮಃ. ಸೌಹು ಅನಾಮಿಕಾಭ್ಯಾಂ ನಮಃ. ಕ್ಲೀಂ ಕನಿಷ್ಠಿಕಾಭ್ಯಾಂ ನಮಃ. ಐಂ ಕರತಲಕರ ಪ್ರಷ್ಟಾಭ್ಯಾಂ ನಮಃ. ಮತ್ತೆ ಹೃದಯಾದಿನ್ಯಾಸ. ಐಂ ಹೃದಯಾಯ ನಮಃ. ಕ್ಲೀಂ ಶಿರಸೇ ಸ್ವಾಹ. ಸೌಹು ಶಿಖಾಯೈ ವಷಟ್. ಸೌಹು ಕವಚಾಯ ಹುಂ. ಕ್ಲೀಂ ನೇತ್ರತ್ರಯಾಯ ವೌಷಟ್. ಐಂ ಅಸ್ತ್ರಾಯ ಫಟ್. ಈಗ ದಿಗ್ಬಂಧನವನ್ನ ಮಾಡಬೇಕು. ಬ್ರಹ್ಮ ಭೂರ್ಭುವ ಸುವರೋಮಿತಿ ದಿಗ್ಬಂಧ ಅಂತ ಹೇಳಿ ಲಾಕ್ ಮಾಡಬೇಕು. ಇದು ದಿಗ್ಬಂಧನ ವಿಧಾನ. ಈಗ ಧ್ಯಾನ ಶ್ಲೋಕವನ್ನ ಹೇಳಬೇಕು. ಧ್ಯಾನ ಶ್ಲೋಕವನ್ನ ಸುಮ್ಮನೆ ಏನೋ ಶ್ಲೋಕ ಹೇಳ್ದಾಗ ಹೇಳೋದಲ್ಲ. ನಾವು ಕಣ್ಣನ್ನ ಮುಚ್ಚಿ ದೇವಿಯನ್ನ ಧ್ಯಾನಿಸ್ತಾ, ಅಂದ್ರೆ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡುವಾಗ ಪರಮೇಶ್ವರಿಯ ಸ್ವರೂಪ ಹೇಗಿರುತ್ತೆ, ಆ ಶ್ರೀಮಾತೆಯ ಸ್ವರೂಪ ಹೇಗಿರುತ್ತೆ, ಅವಳು ಯಾವ ಬಣ್ಣದ ಸೀರೆಯನ್ನ ಉಟ್ಟಿರ್ತಾಳೆ ಅಮ್ಮ, ಯಾವ ರೀತಿಯ ಆಭರಣಗಳನ್ನ ಧರಿಸಿರ್ತಾಳೆ,
ಅವಳು ಯಾವ ಬಣ್ಣದಿಂದ ಕಂಗೊಳಿಸ್ತಾ ಇರ್ತಾಳೆ, ಇದನ್ನೆಲ್ಲವೂ ನಾವು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ, ಅಂದ್ರೆ ಅಮ್ಮನವರ ಬಿಂಬ ನಮಗ್ ಕಾಣಿಸ್ತಾ ಇರ್ಬೇಕು. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖಿ ಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಳಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನ ಘಟಸ್ಥ ರಕ್ತ ಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ ಅಂತ ಹೇಳಿ ಈ ಧ್ಯಾನ ಶ್ಲೋಕ ಆದ ನಂತರ ನಾವು ಪಂಚಪೂಜೆಗಳನ್ನ ಮಾಡಬೇಕು. ಅಂದ್ರೆ ಪಂಚೋಪಚಾರ ಪೂಜೆಯನ್ನ ಮಾಡಬೇಕು. ಪಂಚೋಪಚಾರಗಳು ಅಂದ್ರೆ 5 ಉಪಚಾರಗಳು. ಅಂದ್ರೆ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ. ಈ 5ಅನ್ನೇ ಪಂಚೋಪಚಾರ ಪೂಜೆ ಅಂತ ಹೇಳ್ತೀವಿ. ಅದು ಹೇಗ್ ಮಾಡಬೇಕು ಅಂದ್ರೆ, ಲಂ ಪೃಥ್ವಿ ತತ್ವಾತ್ಮಿಕಾಯೇ ಗಂಧಂ ಸಮರ್ಪಯಾಮಿ ನಮಃ ಅಂತ ಹೇಳಿ ಪರಮೇಶ್ವರಿಗೆ ಗಂಧವನ್ನ ಸಮರ್ಪಣೆ ಮಾಡಬೇಕು. ಇನ್ನು ಹಂ ಆಕಾಶ ತತ್ವಾತ್ಮಿಕಾಯೇ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯೈ ಪುಷ್ಪಂ ಸಮರ್ಪಯಾಮಿ ನಮಃ ಅಂತ ಹೇಳಿ ಪುಷ್ಪವನ್ನ ಸಮರ್ಪಣೆ ಮಾಡಬೇಕು. ಎಂ ವಾಯು ತತ್ವಾತ್ಮಿಕಾಯೈ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯೈ ಧೂಪಮಾಘ್ರಾಪಯಾಮಿ ನಮಃ, ಧೂಪವನ್ನ ತೋರಿಸ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಅಗರಬತ್ತಿಯನ್ನ ತಿರುಗಿಸ್ತಾ ಇರ್ತಾರೆ. ಈ ರೀತಿ ಮಾಡಬಾರ್ದು. ಧೂಪಮಾಘ್ರಾಪಯಾಮಿ ಅಂದ್ರೆ ಧೂಪವನ್ನ ತಗೋ ಅಂತ ಹೇಳಿ ಪರಮೇಶ್ವರಿಗೆ ಧೂಪವನ್ನ ತೋರಿಸ್ಬೇಕು. ರಂ ಅಗ್ನಿ ತತ್ವಾತ್ಮಿಕಾಯೈ ಅಥವಾ ವಹ್ನಿ ತತ್ವಾತ್ಮಿಕಾಯೈ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯೈ ದೀಪಂ ದರ್ಶಯಾಮಿ ನಮಃ, ತುಪ್ಪದ ದೀಪವನ್ನ ಪರಮೇಶ್ವರಿಯ ಮುಂದೆ ತೋರಿಸ್ಬೇಕು. ವಂ ಅಮೃತ ತತ್ವಾತ್ಮಿಕಾಯೈ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯೈ ಅಮೃತ ನೈವೇದ್ಯಂ ಸಮರ್ಪಯಾಮಿ ನಮಃ ಅಂತ ಹೇಳಿ ಯಾವ ನೈವೇದ್ಯವನ್ನ ಇಟ್ಟಿರ್ತೀರಾ ಅಂದ್ರೆ, ನಾವಿವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ತಾ ಇದ್ದೀವಿ. ನಾವ್ ಯಾವ ಮಹಾ ನೈವೇದ್ಯವನ್ನು ಮಾಡ್ಕೊಳಕ್ ಆಗ್ಲಿಲ್ಲ. ಆ ಸಮಯದಲ್ಲಿ ಏನ್ ಮಾಡ್ಬೇಕು, ಒಂದು ಜೇನುತುಪ್ಪನೋ ಕಲ್ಸಕ್ರೆನೋ ಬೆಲ್ಲನೋ ಏನೋ ಒಂದು ಸಿಹಿ ಪದಾರ್ಥವನ್ನ ಪರಮೇಶ್ವರಿಗೆ ನೈವೇದ್ಯವನ್ನ ಮಾಡ್ತೀವಲ್ಲ, ಅದನ್ನ ಇಲ್ಲಿ ತೋರಿಸ್ಬೇಕು. ಇನ್ನು ಸಂ ಸರ್ವತತ್ವಾತ್ಮಿಕಾಯೈ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿಯೈ ನಮಃ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ ಅಂತ ಹೇಳಿ ಅಮ್ಮನವರಿಗೆ ನಮಸ್ಕಾರವನ್ನ ಮಾಡಿ ಈಗ ಲಲಿತಾ ಸಹಸ್ರನಾಮವನ್ನ ಪ್ರಾರಂಭ ಮಾಡಬೇಕು. ಈಗ ಸಮಯದ ಅಭಾವದಿಂದ ನಾನು ಮಾಡಕ್ ಆಗ್ತಾ ಇಲ್ಲ. ಈಗ ಶ್ರೀಮಾತೆಯಿಂದ ಪ್ರಾರಂಭ ಮಾಡಬೇಕು. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದೇ ಒಂದು ಆನಂದ. ಅಂದ್ರೆ ಅಷ್ಟು ಆನಂದ ಸ್ವರೂಪಿಣಿ ಅಮ್ಮ. ಒಂದು ಅಬ್ಸರ್ವ್ ಮಾಡಬೇಕು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರ್ಗೆ ಗೊತ್ತಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಮೊದಲು ನಮ್ಮ ಮುಖದಲ್ಲಿ ಒಂಥರ ಕಳೆ ಇರುತ್ತೆ, ಪಾರಾಯಣ ಆದ್ಮೇಲೆ ಒಂಥರ ಕಳೆ ಇರುತ್ತೆ. ಸ್ತ್ರೀಯರು ಇದನ್ನ ಗಮನಿಸಿ ನೋಡಿ. ಅಂದ್ರೆ ಆ ಒಂದು ವೈಬ್ರೇಷನ್ಸ್ ಆ ತರ ಇರುತ್ತೆ, ಲಲಿತಾ ಸಹಸ್ರನಾಮದ ವೈಬ್ರೇಷನ್ಸ್. ಈಗ ನಾವಿಲ್ಲಿ ಲಲಿತಾ ಸಹಸ್ರನಾಮವನ್ನ ಪ್ರಾರಂಭ ಮಾಡಬೇಕು. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂತ ಹೇಳಿ ನಾವು ಪ್ರಾರಂಭ ಮಾಡಿ, ಶ್ರೀ ಶಿವ ಶಿವಶಕ್ತೈಕ್ಯ ರೂಪಿಣಿ ಶ್ರೀ ಲಲಿತಾಂಬಿಕಾ, ಅದು ಲಲಿತಾಂಬಿಕಾ ಅಲ್ಲ ಶ್ರೀ ಲಲಿತಾಂಬಿಕಾ ಅಂತ ಹೇಳಿ, ಅಂದ್ರೆ ಇಷ್ಟು ಸಹಸ್ರನಾಮಗಳು ಯಾರ್ದು, ಲಲಿತಾಂಬಿಕಾದು ಅಂತ ಹೇಳಿ ಲಲಿತಾ ಸಹಸ್ರನಾಮವನ್ನ ಮುಗಿಸಿ, ಏತತ್ ಪಾರಾಯಣ ಸರ್ವಂ ಶ್ರೀ ಮಹಾತ್ರಿಪುರ ಸುಂದರಿ ದೇವತಾರ್ಪಣಮಸ್ತು, ಶ್ರೀ ಮಹಾತ್ರಿಪುರ ಸುಂದರಿ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವತು ಅಂತ ಹೇಳಿ ಅಕ್ಷತೆ ಮತ್ತೆ ನೀರನ್ನ ಒಂದು ಪ್ಲೇಟ್ ಅಲ್ಲಿ ಬಿಟ್ಟು ಪರಮೇಶ್ವರಿಗೆ ನಮಸ್ಕಾರವನ್ನ ಮಾಡಿ ಈಗ ಮಹಾ ನೈವೇದ್ಯವನ್ನ ಮಾಡಬೇಕು. ಇಲ್ಲಿ ಮಹಾ ನೈವೇದ್ಯ ಅಂದ್ರೆ ತೆಂಗಿನಕಾಯಿಯನ್ನು ಒಡಿಬಹುದು ಅಥವಾ ಯಾವುದಾದ್ರೂ ಸಿಹಿ ಪದಾರ್ಥವನ್ನ ನೈವೇದ್ಯ ಮಾಡಬಹುದು. ಇದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂತಹ ವಿಧಾನ. ಪರಮೇಶ್ವರಿಯ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ, ಎಲ್ಲರ ಮನೆಯಲ್ಲೂ ಲಲಿತಾ ಸಹಸ್ರನಾಮ ಪಾರಾಯಣ ನಡೀಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.